ಹಿಂದೂ ನಮ್ಮ ಸಮುದಾಯದ ಯುವಕರು ಈ ರೀತಿ ಮಾಡ್ಲಿಕ್ಕೆ ಹೊರಟ್ರೆ ಫ್ರಿಡ್ಜ್ಗಳು ಸಾಕಾಗ್ಲಾರ್ದು ಅಂದ್ರೆ ಕೊಂದು ಫ್ರಿಡ್ಜಲ್ಲಿ ಇಡ್ತಾರೆ ಮುಸಲ್ಮಾನರು. ನಾವು ಕೂಡ ಅದೇ ರೀತಿ ಮಾಡಿದ್ರೆ ಹೇಗಾಗತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇದು ಅತ್ಯಾಚಾರದ ವಿರುದ್ಧದ ಮನಸ್ಥಿತಿಯೋ ಅಥವಾ ಅತ್ಯಾಚಾರಿ ಮನಸ್ಥಿತಿಯೋ ಶಾಸಕ ಸುನೀಲ್ ಕುಮಾರ್ ಅವರದ್ದು. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೆ ಅದಕ್ಕೆ ಪ್ರತೀಕಾರವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಆಗಬೇಕು ಅಂತ ಬಯಸುವಂತ ಮನಸ್ಥಿತಿ ಶಾಸಕ ಸುನೀಲ್ ಕುಮಾರ್ ಅವ್ರಿಗೆ ಇದೆಯಾ? ಬಂಗ್ಲಗುಡ್ಡೆ ಸರ್ಕಲ್ ಅಲ್ಲಿ ಅಂದ್ರೆ ಮುಸ್ಲಿಮರು ಸ್ವಲ್ಪ ಹೆಚ್ಚು ವಾಸಿಸುವಂತ ಬಂಗ್ಲಗುಡ್ಡೆ ಪ್ರದೇಶ, ಆ ಸರ್ಕಲ್ ಅಲ್ಲಿ ಹಿಡ್ಕೊಂಡು ಹೊಡೀರಿ ನೋಡೋಣ ಅಂತ ಹೇಳ್ತಾರೆ. ಒಬ್ಬ ಶಾಸಕ ಹೇಳುವ ಮಾತಾ ಇದು, ಕಾನೂನು ಕೈಗೆತ್ತಿಕೊಳ್ಳಿ ಅಂತ. ಬಿಜೆಪಿ ಕಾರ್ಯಕರ್ತ ಅಭಯನನ್ನ ಪೊಲೀಸರು ಬಂಧಿಸಿದ್ರಲ್ಲ, SP ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಲ್ಲ, ಎಲ್ಲೋದ್ರು ಸುನೀಲ್ ಕುಮಾರ್? ಎಲ್ಲಿ ಕಾಣೆಯಾಗಿದ್ದಾರೆ? ಹೋರಾಟ ಮುಂದುವರಿಬೇಕಲ್ಲ. ಅಭಯನ ಫೇಸ್ಬುಕ್ ಕವರ್ ಪೇಜ್ ಅಲ್ಲಿ ಸುನೀಲ್ ಕುಮಾರ್ನ ವಿಜಯೋತ್ಸವದ ಫೋಟೋ ಇದೆ. ಈಗ ಅಭಯನನ್ನ ಪೊಲೀಸರಿಂದ ಬಿಡಿಸ್ತಂದು ಕಾರ್ಕಳ ಸರ್ಕಲ್ ನಲ್ಲಿ ಬಿಜೆಪಿ ಕಚೇರಿ ಎದುರು ಕಲ್ಲೊಡೆದು ಶಿಕ್ಷೆ ಕೊಡ್ತಾರೆ ಇವರು. ಸೌಜನ್ಯ ಹೋರಾಟದಲ್ಲಿ ಹಿಂಗೆ ಮಾಡಿದ್ರು. ಫಸ್ಟ್ ಮುಸ್ಲಿಮರು ಅಂತ ಹೇಳಿ ಇವರಿಗೆ ಅನುಮಾನ ಇತ್ತು, ಬಹಳ ಅಂತ ಹೇಳಿ ದೊಡ್ಡ ಹೋರಾಟ ಮಾಡಿದ್ರು. ಯಾವಾಗ ಅಲ್ಲಿ ಮುಸ್ಲಿಮರು ಆರೋಪಿಗಳಲ್ಲ, ಅತ್ಯಾಚಾರ ಪ್ರಕರಣದಲ್ಲಿ ಅವರಿಲ್ಲ ಅಂತ ಗೊತ್ತಾಯ್ತು, ಫುಲ್ ಸೈಲೆಂಟ್. ಅತ್ಯಾಚಾರದಂಥ ಪ್ರಕರಣಗಳು ಇವತ್ತು ನಮ್ಮ ಸಮಾಜದಲ್ಲಿ ಹೊಸದಲ್ಲ. ದಿನನಿತ್ಯ ಎಲ್ಲಾದರೂ ಒಂದು ಕಡೆ ಈ ರೀತಿ ಅತ್ಯಾಚಾರಗಳು, ಅದರಲ್ಲಿ ಕೂಡ ಗ್ಯಾಂಗ್ ರೇಪು, ಕೊಲೆ ಅನ್ನುವಂಥದ್ದು ಇವತ್ತು ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ವರದಿ ಆಗ್ತಾ ಇದೆ. ಇದನ್ನು ನೋಡಲಿಕ್ಕೆ, ಇದನ್ನು ಈ ಒಂದು ದುಸ್ಥಿತಿ ಏನಿದೆ, ಒಂದು ಸಾಮಾಜಿಕ ದುರಂತ ಇದು. ಇದರಿಂದ ಸಮಾಜವನ್ನು ಹೊರತರಲಿಕ್ಕೆ, ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರಗಳನ್ನ ಕೊನೆಗೊಳಿಸಲಿಕ್ಕೆ ಇಡೀ ಸಮಾಜ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಅದರಲ್ಲೂ ಇಲ್ಲಿಯ ರಾಜಕೀಯ ಶಕ್ತಿಗಳಿಗೆ, ರಾಜಕೀಯ ಚಳವಳಿಗಳಿಗೆ, ಪಕ್ಷಗಳಿಗೆ ವಿಶೇಷ ಜವಾಬ್ದಾರಿ ಇದೆ ಇದನ್ನು ಯಾವ ರೀತಿ ನೋಡಬೇಕು ಅನ್ನುವಂಥದ್ದು. ಆದರೆ BJP ಅವರಂತೂ ಅತ್ಯಂತ ಕೆಟ್ಟ ರೀತಿಯಲ್ಲಿ ಅತ್ಯಾಚಾರ ಪ್ರಕರಣಗಳಲ್ಲಿ ನಡ್ಕೊಳ್ತಾರೆ. ಅವರಿಗೆ ಅತ್ಯಾಚಾರಕ್ಕೊಳಗಾದ ಹೆಣ್ಣು ಹಿಂದೂ ಅಂತಾದರೆ ಅತ್ಯಾಚಾರಿ ಆರೋಪಿಗಳಲ್ಲಿ ಒಂದು ಮುಸ್ಲಿಂ ಹೆಸರು ಕಾಣಿಸ್ಕೊಂಡ್ರೆ ಅವರು ಅದನ್ನು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಅನ್ನೋ ಮಟ್ಟಕ್ಕೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಹಗಲು ರಾತ್ರಿ ಅತ್ಯುಗ್ರವಾದಂಥ ಭಾಷಣಗಳು ಮಾಡ್ತಾರೆ. ಅತ್ಯಾಚಾರಿ ಆರೋಪಿಯ ಧರ್ಮವನ್ನು, ಆತನ ಕುಟುಂಬವನ್ನು, ಆತನ ಭಾಷೆ ಎಲ್ಲವನ್ನು ಹೇಳ್ಕೊಂಬರ್ತಾರೆ. ಆದರೆ ಅದೇ ಆರೋಪ ಸ್ವಧರ್ಮೀಯರ ಮಧ್ಯೆ ನಡೆದಾಗ ಅವ್ರಿಗೇನು ಅನಿಸಲ್ಲ. ಈಗ ನೋಡಿ, ಕಾರ್ಕಳ ಘಟನೆಯಲ್ಲಿ ಪ್ರಥಮ ಆರೋಪಿ ಅಲ್ತಾಫ್ ಅಂತ ಬಂಧನ ಆದಾಗ ಹುಡುಗಿ ಹಿಂದೂ ಆದ್ಲು. ಅವರಿಗೆ ಅಲ್ತಾಫ್ನ ಅದು ಭಯಂಕರ ಒಂದು ಗಂಭೀರವಾದಂಥ ಪ್ರಕರಣ ಅಂತ ಅನಿಸಿ ಹಗಲು ರಾತ್ರಿ ಎಲ್ಲ ಕಡೆ ಪ್ರತಿಭಟನೆ ಅದು ಇದೆಲ್ಲ ಶುರು ಮಾಡಿದರು. ಶಾಸಕ ಸುನೀಲ್ ಕುಮಾರ್ ಅಂತ ಉಗ್ರವಾದ ಭಾಷಣಗಳನ್ನು ಮಾಡ್ತಾನೆ ಬಂದರು. ಅದೇ 3 ವಾರಗಳ ಹಿಂದೆ ನಮ್ಮ ಪಕ್ಕದ ಜೋಕಟ್ಟೆಯಲ್ಲಿ 13 ವರ್ಷದ ಒಬ್ಬಳು ವಲಸೆ ಕಾರ್ಮಿಕ, ಉತ್ತರ ಕರ್ನಾಟಕದ ಯಾವುದೋ ಬಿಜಾಪುರ ಜಿಲ್ಲೆ ಹೆಣ್ಮಗಳಿರಬೇಕು, ಶಾಲೆಗೆ ಇಲ್ಲ ಯಾವುದೋ ಹಾಸ್ಟೆಲಲ್ಲಿದ್ದವಳು ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಮನೆಗೆ ಬಂದು ಮಲಗಿದವಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆ ಮಾಡಿದ್ದಾರೆ. ಕೊಂದೇ ಬಿಟ್ಟಿದ್ದಾರೆ. ಇಲ್ಲೇನು ಕೊಲೆ ಆಗಿಲ್ಲ, ಕಾರ್ಕಳದಲ್ಲಿ ಕೊಂದೇ ಬಿಟ್ಟಿದ್ದಾರೆ. ಅದಕ್ಕೆ ನಾಗರಿಕ ಸಮಾಜದಿಂದ ಯಾವ ಪ್ರತಿಕ್ರಿಯೆ ಕೂಡ ಇಲ್ಲ. ಪೊಲೀಸರು ತಮ್ಮ ತನಿಖೆಗಳನ್ನು ಅವರ ಪಾಡಿಗೆ ಮಾಡಿಕೊಂಡ್ರು ಹೊರತು ಯಾವ ಪ್ರತಿಕ್ರಿಯೆಗಳು ಬರಲಿಲ್ಲ, ಯಾವ ವೀರ್ಯಾವೇಶದ ಹೇಳಿಕೆಯೂ ಬರಲಿಲ್ಲ. ಯಾಕೆಂದರೆ ಆಕೆಯನ್ನು ಕೊಲೆ ಮಾಡಿದವನು ವಿರುದ್ಧ ಧರ್ಮದವನಲ್ಲ, ಹಿಂದೂ ಹುಡುಗಿ. ಆದರೆ ಅತ್ಯಾಚಾರಿ ಆರೋಪ ಹೊತ್ತವನು ವಿರುದ್ಧ ಧರ್ಮದವನಲ್ಲ. ಅಲ್ಲಿಗೆಲ್ಲರೂ ಸೈಲೆಂಟ್, ಯಾರಿಗೇನು ಅನಿಸ್ಲಿಲ್ಲ. ಹೆಣ ಬಂದರು, ಏನೋ ಆಗಿದೆ ಅಂತ ನೋಡಿಕೊಂಡ್ರೆ ಏನಂತ ವಿಷಯ ಗೊತ್ತಾಗಿ ಸೀದಾ ಹೋಗ್ಬಿಟ್ರಿ, ಯಾರಿಗೆ ಅದು ಬೇಕಾಗಿರಲಿಲ್ಲ. ಅದೇ ಕಾರ್ಕಳದಲ್ಲಿ BJP ಬೆಂಬಲಿಗನೊಬ್ಬ, BJPಯ ಪಕ್ಷಕ್ಕೆ ಸೇರಿದವನೊಬ್ಬ ಇತ್ತೀಚೆಗೆ ಒಬ್ಬರು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ಜೈಲಿಗೆ ಹೋದ. ಫೋಸ್ಕೋ ಪ್ರಕರಣದಲ್ಲಿ ಯಾರೂ ಒಂದು ಶಬ್ದ ಮಾತಾಡಲಿಲ್ಲ, ಏನೂ ಅನಿಸ್ಲಿಲ್ಲ. ಆದರೆ ಇಲ್ಲಿ ಆರೋಪಿ ಅಲ್ತಾಫ್ ಅಂತ ಆದ ತಕ್ಷಣ ಭಾಳ ದೊಡ್ಡ ರೀತಿಯಾದಂಥ ಪ್ರತಿಕ್ರಿಯೆಗಳು ಬಂತು. ಭಾಷಣಗಳ ಮೇಲೆ ಭಾಷಣಗಳಾಯಿತು. ಯಾರೋ ಒಬ್ಬ ಅವರ ಹಿಂದೂ ಸಂಘಟನೆಗಳ ಮುಖಂಡ ಅಂತೆ, ಇವರೆಲ್ಲ ಯಾವ ರೀತಿಯಲ್ಲಿ ಇವರನ್ನು ಧರ್ಮದ ಮುಖಂಡರು ಅಂತ ನಾವು ಭಾವಿಸಬೇಕು ನನಗೆ ಗೊತ್ತಿಲ್ಲ. ಆತನ ಭಾಷಣ ಕೂಡ ನೆನ್ನೆ ಕೇಳಿದೆ, ಸುನೀಲ್ ಕುಮಾರ್ ಜೊತೆ ಆತನು ಕೂಡ ಭಾಷಣ ಮಾಡ್ತಾ ಈ ರೀತಿ ಇದು ನಮಗೆ ಈಗ ಖುಷಿ ಆಗ್ತಾ ಇದೆ, ಹಿಂದೂ ಸಮಾಜ ಎದ್ದು ನಿಂತಿದೆ, ಹಿಂದುತ್ವ ಇಲ್ಲಿ ಇನ್ನು ಕಾರ್ಕಳದಲ್ಲಿ ಗಟ್ಟಿಯಾಗಿದೆ ಅಂತ ಇಷ್ಟು ಜನ ಸೇರಿದ್ರಿಂದ ಗೊತ್ತಾಗ್ತದೆ ಅಂತ ಭಾಷಣ ಬಿಗಿತಾನೆ. ಇನ್ನು ಮುಂದುವರಿದರೆ ನಾವು ಈ ಮೆರವಣಿಗೆ ಹೊತ್ಕೊಂಡು ನಿಮ್ಮ ಮನೆಗೆ ಬರ್ತೀವಿ ಅಂತ ಅಂದರೆ ಮುಸಲ್ಮಾನರ ಮನೆಗೆ ನುಗ್ತೀವಿ ಅಂತ ಬೆದರಿಕೆ ಆಗ್ತಾನೆ. ಸಂಜೆ ಇನ್ನೊಬ್ಬ ಆರೋಪಿ ಅಭಯ್ ಬಂಧನ ಆದಮೇಲೆ ಆತ ಎಲ್ಲಿ ಕಾಣೆಯಾಗಿದ್ದಾನೆ ಅಂತ ಗೊತ್ತಿಲ್ಲ. ಆತನ ನೋಡಿದರೆ ಆತ ಅಲ್ಲಿ ಕಾರ್ಕಳದವ್ರು ಹೇಳೋ ಪ್ರಕಾರ ಆತ ಬೊಂಬೈಯಲ್ಲಿ ಡ್ಯಾನ್ಸ್ ಬಾರ್ ನಡೆಸುವ, ಅಂದರೆ ಕಾಮುಕರ ಮುಂದೆ ಅಮಾಯಕ ಹೆಣ್ಮಕ್ಕಳನ್ನು, ಅಸಹಾಯಕ ಹೆಣ್ಮಕ್ಕಳನ್ನು ಕುಣಿಸುವಂಥ ವೃತ್ತಿ ಆತಂದು. ಇಲ್ಲಿ ಬಂದು ಧರ್ಮ ರಕ್ಷಣೆಯ ಭಾಷಣಗಳನ್ನು ಮಾಡ್ತಾನೆ, ಮುಸ್ಲಿಮರ ವಿರುದ್ಧ ಭಾಷಣಗಳನ್ನು ಬಿಗಿತಾನೆ. ಕಾರ್ಕಳಕ್ಕೆ ಶಾಸಕರಾಗಿ ಇದು ಬಹುಶಃ 3-4 ಅವಧಿಗೆ ಗೆದ್ದಿದ್ದಾರೆ. ಅವರು ಕ್ಯಾಬಿನೆಟ್ ಮಂತ್ರಿ ಆಗಿದ್ದವರು ಸುನೀಲ್ ಕುಮಾರ್. ಅವರಿಗೆ ಕನಿಷ್ಠ ಒಂದು ಪ್ರಜ್ಞೆ ಬೇಡವಾ? ಅವರು ಭಾಷಣ ಮಾಡ್ತಾ ನಿನ್ನೆ ಏನೆಲ್ಲ ಹೇಳಿದರು, ಹಿಂದೂ ನಮ್ಮ ಸಮುದಾಯದ ಯುವಕರು ಈ ರೀತಿ ಮಾಡಲಿಕ್ಕೆ ಹೊರಟ್ರೆ ಫ್ರಿಡ್ಜ್ಗಳು ಸಾಕಾಗ್ಲಾರ್ದು ಅಂದರೆ ಕೊಂದು ಫ್ರಿಡ್ಜಲ್ಲಿ ಇಡ್ತಾರೆ ಮುಸಲ್ಮಾನರು, ನಾವು ಕೂಡ ಅದೇ ರೀತಿ ಮಾಡಿದರೆ ಹೇಗಾಗತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇದು ಅತ್ಯಾಚಾರದ ವಿರುದ್ಧದ ಮನಸ್ಥಿತಿಯೋ ಅಥವಾ ಅತ್ಯಾಚಾರಿ ಮನಸ್ಥಿತಿಯೋ ಶಾಸಕ ಸುನೀಲ್ ಕುಮಾರ್ ಅವರದ್ದು ಅಂತ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಈ ರೀತಿಯಾದಂಥ ಇದರಿಂದ ಏನು, ಅವರಿಗೆ ಹೆಣ್ಣು ಅನ್ನುವಂಥದ್ದು ಒಂದು ಭೋಗದ ವಸ್ತು. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೆ ಅದಕ್ಕೆ ಪ್ರತೀಕಾರವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಆಗಬೇಕು ಅಂತ ಬಯಸುವಂಥ ಮನಸ್ಥಿತಿ ಶಾಸಕ ಸುನೀಲ್ ಕುಮಾರ್ ಅವ್ರಿಗೆ ಇದೆಯಾ ಅಂತ ನಾನು ಇಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಇಂಥ ಪ್ರಕರಣ ಹೀಗೆ ನಿಭಾಯಿಸೋದು. ಅದರಲ್ಲಿ ಕಾರ್ಕಳದಲ್ಲಿ ಮುಸ್ಲಿಮರು ಎಷ್ಟಿದ್ದಾರೆ? ಮಂಗಳೂರಿನ ರೀತಿಯೋ ಅಥವಾ ಸುರತ್ಕಲ್ನ ರೀತಿಯೋ, ಉಳ್ಳಾಳದ ರೀತಿಯೋ, ಪುತ್ತೂರಿನ ರೀತಿಯೋ ಮುಸ್ಲಿಮರೇನು ಬಹಳ ದಟ್ಟವಾಗಿ ಇಲ್ಲ ಅಲ್ಲಿ.
ಅಲ್ಲಿ ಹೆಚ್ಚು ಅಂದರೆ ಒಂದು 5% 4% ಮುಸಲ್ಮಾನ್ ಜನಸಂಖ್ಯೆ ಇರೋದು, ಭಾಳ ದುರ್ಬಲವಾದಂಥ ಅಲ್ಪಸಂಖ್ಯಾತ ವಿಭಾಗ. ಅವರು ಪಾಪ ಈ ಅತ್ಯಾಚಾರ ಆದ ಸಂದರ್ಭದಲ್ಲಿ ಉಂಟಾದಂಥ ಮುಸ್ಲಿಂ ಬಂಧನ ಆಗಿದೆ ಅಂತ ಗೊತ್ತಾದ ತಕ್ಷಣ ಊರಲ್ಲಿ ಇಡೀ ಗುಲ್ಲಾದಾಗ ಅವರು ಪಾಪ ಭಯ ಬಿದ್ದು ಪ್ರೆಸ್ ಮೀಟ್ ಮಾಡಿದ್ರು ಅಲ್ಲಿ ಮುಸ್ಲಿಂ ಮುಖಂಡರು. ಇಲ್ಲ, ಈ ಅತ್ಯಾಚಾರದ ಆರೋಪಿ ಅಲ್ತಾಫನ್ನು ನಾವು ಕ್ಷಮಿಸೋದಿಲ್ಲ, ಆತನ ಪರವಾಗಿ ನಾವು ಯಾರೂ ನಿಲ್ಲೋದಿಲ್ಲ, ಯಾವ ವಕೀಲರು ಕೂಡ ಆತನ ಪರವಾದಂಥ ಕೇಸನ್ನು ನಡೆಸಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ವಿನಂತಿ ಮಾಡಿಕೊಂಡ್ರು ಅವರು. ಈಗ ನಿನ್ನೆ ಸುನಿಲ್ ಕುಮಾರ್ ಹೇಳ್ತಾನೆ, ನೀವು ಅಷ್ಟು ಸಾಲದು, ಆತನನ್ನು ನಿಮ್ಮ ಬಂಗ್ಲಗುಡ್ಡೆ, ಕಾರ್ಕಳದ ಬಂಗ್ಲಗುಡ್ಡೆ ಸರ್ಕಲಲ್ಲಿ, ಅಂದರೆ ಮುಸ್ಲಿಮರು ಸ್ವಲ್ಪ ಹೆಚ್ಚು ವಾಸಿಸುವಂಥ ಬಂಗ್ಲಗುಡ್ಡೆ ಪ್ರದೇಶ, ಆ ಸರ್ಕಲಲ್ಲಿ ಹಿಡ್ಕೊಂಡು ಹೊಡೀರಿ ನೋಡೋಣ ಅಂತ ಹೇಳ್ತಾನೆ. ಒಬ್ಬ ಶಾಸಕ ಹೇಳುವ ಮಾತಾ ಇದು, ಕಾನೂನು ಕೈಗೆತ್ತಿಕೊಳ್ಳಿ ಅಂತ. ಈಗ ಏನು ಮಾಡ್ತಾರೆ, ಈಗ ಸಂಜೆ ಬೆಳಿಗ್ಗೆ ನಿಂತು ಹೇಳಿದರು, ಈ ಅತ್ಯಾಚಾರ ಪ್ರಕರಣದಲ್ಲಿ ಆ ಸಂತ್ರಸ್ತೆಗೆ ಡ್ರಗ್ಸ್ ಕೊಟ್ಟಿದ್ದಾರೆ, ಮಾದಕ ಪದಾರ್ಥ ಕೊಟ್ಟವರನ್ನು ಬಂಧಿಸಬೇಕು, ಹಾಗೆ ಹೀಗೆ ಅಂತ ಭಾಷಣ ಬಿಗಿದಿದ್ದಾರೆ. ಯಾಕಂದರೆ ಅವರು ಸಾಬ್ರು ಅಂತ ಇವ್ರ ತಲೆಯಲ್ಲಿ. ಸಂಜೆ ಇದೇ ಸುನಿಲ್ ಕುಮಾರ್ ಆಪ್ತ BJP ಕಾರ್ಯಕರ್ತ ಅಭಯನನ್ನು ಪೊಲೀಸರು ಬಂಧಿಸಿದ್ರಲ್ಲ, SP ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಲ್ಲ, ಎಲ್ಲೋದ್ರು ಸುನಿಲ್ ಕುಮಾರ್, ಎಲ್ಲಿ ಕಾಣೆಯಾಗಿದ್ದಾರೆ? ಹೋರಾಟ ಮುಂದುವರಿಬೇಕಲ್ಲ. ಈಗ ಯಾರ ಮನೆಗೆ ಮೆರವಣಿಗೆ ಇಟ್ಕೊಂಡು ಹೋಗ್ತಾರೆ? ಇನ್ನು ಅಭಯನ ಸಮುದಾಯದ ಮನೆಯವರಿಗೆ ಮೆರವಣಿಗೆ ತಗೊಂಡು ಹೋಗ್ತಾರಾ? ಅಭಯನ ಫೇಸ್ಬುಕ್ ಕವರ್ ಪೇಜಲ್ಲಿ ಸುನಿಲ್ ಕುಮಾರ್ನ ವಿಜಯೋತ್ಸವದ ಫೋಟೋ ಇದೆ. ಈಗ ಅಭಯನನ್ನು ಪೊಲೀಸರಿಂದ ಬಿಡಿಸ್ತಂದು ಕಾರ್ಕಳ ಸರ್ಕಲ್ನಲ್ಲಿ BJP ಕಚೇರಿ ಎದುರು ಕಲ್ಲೊಡೆದು ಶಿಕ್ಷೆ ಕೊಡ್ತಾರೆ ಇವರು. ಏನಂತ ಮಾತಾಡ್ತಾರೆ? ಯಾಕೆ ಪ್ರಚೋದನೆಯನ್ನು ಕೊಡ್ತಾರೆ? ಇಂಥ ಮನಸ್ಥಿತಿಯಿಂದಾಗಿ ಅವತ್ತು ಬಿಲ್ಕಿಸ್ ಬಾನು ಅತ್ಯಾಚಾರ ಕೊಲೆ ಪ್ರಕರಣ ನಡೆದಿರುವಂಥದ್ದು, ಮತ್ತು ಬಿಲ್ಕಿಸ್ ಬಾನ್ನ ಗ್ಯಾಂಗ್ ರೇಪ್ ಮಾಡಿ ಹಲವು ಜನರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರನ್ನು ಹೂವಿನ ಹಾರ ಹಾಕಿ ಮೆರವಣಿಗೆ ಮಾಡಿದ್ದು. ಇದನ್ನು ನಾವು ಒಪ್ಪಬಾರ್ದು ಯಾವುದೇ ಕಾರಣಕ್ಕೂ. ಜನ ಇಂಥದ್ದಕ್ಕೆ ಬಲಿ ಬೀಳಬಾರ್ದು. ಅತ್ಯಾಚಾರ ಅಂದರೆ ಅತ್ಯಾಚಾರ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಗಂಡಸರಲ್ಲಿ ಅತ್ಯಾಚಾರ ಪ್ರವೃತ್ತಿಗಳು ಜಾಸ್ತಿ ಆಗ್ತಾ ಇದೆ, ಬೇರೆ ಬೇರೆ ಕಾರಣಕ್ಕೆ. ಇದರಿಂದ ಸಮಾಜವನ್ನು ಯಾವ ರೀತಿ ನಾವು ಹೊರಗಡೆ ತರಬೇಕು? ಇದರಲ್ಲೆಲ್ಲ ಕಡೆ ಮುಸ್ಲಿಮರೇ ಆರೋಪಿಗಳ, ಸಂತ್ರಸ್ತರೆಲ್ಲರೂ ಕೂಡ ಮುಸ್ಲಿಮೇತರರ. ಈ ರೀತಿ ಒಂದು ಅತ್ಯಾಚಾರದಂಥ ಒಂದು ಸಾಮಾಜಿಕ ಪಿಡುಗನ್ನು, ಒಂದು ಅಪರಾಧಿ ಪ್ರವೃತ್ತಿಯನ್ನು ಯಾವ ರೀತಿ ನಾವು ಸರಿಪಡಿಸಬೇಕು ಅನ್ನುವಂಥದ್ದು ಹೆಚ್ಚು ಜವಾಬ್ದಾರಿ ಇರುವಂಥ ರಾಜಕೀಯ ರಂಗದಲ್ಲಿರುವವರು ಹೆಚ್ಚು ತಲೆ ಕೆಡಿಸ್ಕೊಳ್ಳಬೇಕಾದಂಥ ವಿಚಾರ. ವಿಧಾನಸಭೆಯಲ್ಲಿ ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಕಾನೂನುಗಳನ್ನು ಸರಿಯಾಗಿ ತರಬೇಕು, ಸಮಾಜದಲ್ಲಿ ಪರಿವರ್ತನೆಯ ಕೆಲಸಗಳನ್ನು ರಾಜಕೀಯ ಪಕ್ಷಗಳು ಮೂವ್ಮೆಂಟ್ಗಳು ಮಾಡಬೇಕು. ಆದರೆ ಸುನಿಲ್ ಕುಮಾರ್ ಮತ್ತು BJP ಅವರು ಏನು ಮಾಡ್ತಾ ಇರೋದು? ಎಷ್ಟು ಸಲ ಆಯಿತು? ಏನಾದರೂ ಇಂಥದ್ದು ಸಿಗಾಕೊಂಡ್ರೆ ಸಾಕು, ಅದರಲ್ಲಿ ಮುಸ್ಲಿಂ ಹೆಸರು ಕಾಣಿಸ್ಕೊಂಡ್ರೆ ದೊಡ್ಡ ಹೋರಾಟ. ಸೌಜನ್ಯ ಹೋರಾಟದಲ್ಲಿ ಹಿಂಗೆ ಮಾಡಿದರು. ಫಸ್ಟಿಗೆ ಮುಸ್ಲಿಮರು ಅಂತ ಹೇಳಿ ಇವರಿಗೆ ಅನುಮಾನ ಇತ್ತು, ಭಾಳ ಅಂತ ಹೇಳಿ ದೊಡ್ಡ ಹೋರಾಟ ಮಾಡಿದರು. ಯಾವಾಗ ಅಲ್ಲಿ ಮುಸ್ಲಿಮರು ಆರೋಪಿಗಳಲ್ಲ, ಅತ್ಯಾಚಾರ ಪ್ರಕರಣದಲ್ಲಿ ಅವರಿಲ್ಲ ಅಂತ ಗೊತ್ತಾಯಿತು, ಫುಲ್ಲು ಸೈಲೆಂಟ್. ಆಮೇಲೆ ಜನ ಹೋರಾಟ ಮಾಡಿದರು. BJP ಅವ್ರದ್ದು, ಸಂಘ ಪರಿವಾರದ್ದು ಅವ್ರದ್ದು ಅಡ್ರೆಸ್ ಇಲ್ಲ, ಸುನಿಲ್ ಕುಮಾರ್ ಇದ್ದು ಅಡ್ರೆಸ್ ಇಲ್ಲ. ಇಂಥದ್ದು ಎಷ್ಟು ಪ್ರಕರಣಗಳನ್ನು ಬೇಕಾದರೆ ನಾವು ಉದಾಹರಣೆ ಕೊಡ್ಬೋದು. ಇವರದೇ ಇದು ABVP ಅವರು ಪುತ್ತೂರಿನಲ್ಲಿ ಗ್ಯಾಂಗ್ ರೇಪ್ ಮಾಡಿ ಸಿಗಾಕ್ಕೊಂಡು ಆ ಹೆಣ್ಣುಮಗಳ ಇದನ್ನಲ್ಲಿ ವಿಡಿಯೋ ಮಾಡಿ ಹೊರಗಡೆ ಬಿಟ್ಟದ್ರಲ್ಲಿ ಏನು ಮಾಡಿದ್ರು ಇವರು ಅಲ್ವಾ? ಈಗ ಏನು ನೇಗಿಜಾರ್ನಲ್ಲಿ ಒಂದು ಇಡೀ ಮುಸ್ಲಿಂ ಫ್ಯಾಮಿಲಿಯನ್ನು ಒಬ್ಬ ಕೊಲೆಗೆ ಇದಲ್ಲ, ಮುಸ್ಲಿಂ ಫ್ಯಾಮಿಲಿಯನ್ನು ತನ್ನ ಪ್ರೇಮ ನಿರಾಕರಣೆ ಮಾಡಿದ್ಲು ಅಂತ 4 ಜನರನ್ನು ಮನೆಗೆ ನುಗ್ಗಿ ಚಾಕು ಹಾಕಿ ಕೊಂದ್ರಲ್ಲ. ಏನು ಮುಸ್ಲಿಂ ಸಮುದಾಯ ಏನು ಧರ್ಮದ ಆಧಾರದಲ್ಲಿ ನೋಡ್ತಾ? ಅಪರಾಧಿ, ಕ್ರೈಮ್ ಎಷ್ಟೇ ನೋಡ್ತಲ್ಲ. ಒಬ್ಬ ಶಾಸಕ ಆದ ಸುನಿಲ್ ಕುಮಾರ್ಗೆ ಇದು ಯಾಕೆ ಗೊತ್ತಿಲ್ಲ ಅಂದರೆ ಇದು ರಾಜಕಾರಣ. ಇವರಿಗೆ ಚುನಾವಣೆಯಲ್ಲಿ ಮತ ಬರುವಂಥದ್ದು ಸುಲಭದ ದಾರಿ ಇದು. ಇವರಿಗೆ ಬೇರೆ ಏನು ಮಾಡಬೇಕಾಗಿಲ್ಲ. ನೋಡಿ, ನಮ್ಮ ದಕ್ಷಿಣ ಜಿಲ್ಲೆ ಇರುವಂಥ 4 ಹೆದ್ದಾರಿಗಳು ಕೂಡ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಈಗ ಸಂಚಾರಕ್ಕೆ ಅಯೋಗ್ಯ ಆಗಿದೆ. ಎಲ್ಲ ಕಡೆ ಟೋಲ್ಗೇಟ್ ಸಮಸ್ಯೆ ಇದೆ, ರಸ್ತೆ ರಿಪೇರಿಗಳು ಮುಗಿತಾ ಇಲ್ಲ, ಎಲ್ಲೂ ಕೂಡ ಜನ ಸಹಜವಾಗಿ ಪ್ರಯಾಣ ಮಾಡುವ ರೀತಿಯಾದಂಥ ವಾತಾವರಣ ಇದೆ. ಯಾರು ಇದಕ್ಕೆ ಕಾರಣ? ಇಲ್ಲಿಯ ಶಾಸಕರು, ಸಂಸದರುಗಳು. ಯಾರು ಇಲ್ಲಿ ಸತತವಾಗಿ ಗೆದ್ದು ಬರ್ತಾ ಇರೋದು? BJP ಅವರಲ್ವಾ? ಇಂಥ ವಿಚಾರಗಳ ಬಗ್ಗೆ ಯಾವತ್ತಾದರೂ ಇವರು ತಲೆ ಕೆಡಿಸ್ಕೊಂಡಿದ್ದಾರೆ? ಕೂಳೂರು ಸೇತುವೆ ಯಾವತ್ತಾದರೂ ಕುಸಿದು ಬೀಳ್ಬೋದು ಅನ್ನುವಂಥ ರಿಪೋರ್ಟ್ ಇದೆ. ಈಗ ನಾವು ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಇವತ್ತು ಆ ಸೇತುವೆಯನ್ನು ಪ್ರಯಾಣಿಕರು ದಾಟ್ತಾ ಇದ್ದಾರೆ, ವಾಹನ ಸವಾರರು. ಇಲ್ಲಿಯ MP ಗಳಿರ್ಬೋದು, ಶಾಸಕರುಗಳಿರ್ಬೋದು, ಸುನಿಲ್ ಕುಮಾರ್ ಇರ್ಬೋದು, ಭರತ್ ಶೆಟ್ಟಿ ಇರ್ಬೋದು, ಯಾವತ್ತಾದರೂ ಇಂಥ ವಿಚಾರದ ಬಗ್ಗೆ ಒಂದು ಸಲ ಮೀಟಿಂಗ್ ಮಾಡಿ ಅದನ್ನು ಕಾಲಮಿತಿಯೊಳಗಡೆ ಮುಗಿಸೋ ಪ್ರಯತ್ನ ಮಾಡಿದ್ರು? ಇಲ್ಲ. ಕಾರ್ಕಳ ಪಡುಬಿದ್ರೆಯಲ್ಲಿ ಮೊನ್ನೆ ರಾಜ್ಯ ಹೆದ್ದಾರಿಗೆ PWD ಡಿಪಾರ್ಟ್ಮೆಂಟ್ ಟೋಲ್ಗೇಟ್ ಆಗ್ತಾರೆ ಅಂತ ದೊಡ್ಡ ಪ್ರತಿಭಟನೆ ಆಯಿತು. ಯಾರು ಕಾರಣ ಇದಕ್ಕೆ? ರಾಜ್ಯ ಹೆದ್ದಾರಿಗಳಲ್ಲಿಯೂ ಕೂಡ ಟೋಲ್ಗೇಟ್ ಹಾಕಬೇಕು, ಟೋಲ್ ಸುಂಕ ಸಂಗ್ರಹಿಸಬೇಕು, PPP ಮಾದರಿಯನ್ನು ಅಳವಡಿಸಬೇಕು ಅಂತ ತೀರ್ಮಾನ ಮಾಡಿದ್ದು BJP ಸರ್ಕಾರ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆಗಲೂ ಇವರು ಸುನಿಲ್ ಕುಮಾರ್ ಶಾಸಕ, ಆಮೇಲೆ ಮಂತ್ರಿ ಆದರು. ಅದನ್ನು ತಡೀಲಿಲ್ಲ. ಜನ ಹೋರಾಟ ಮಾಡುವಾಗ ಇವರು ಕೂಡ ಹೋರಾಟದಿಂದ ನಾವು ಬೆಂಬಲ ಅಂತ ಹೇಳೋದು. ಇವತ್ತು ಮತ್ತೆ ಅದು ಅವತ್ತು ತಾತ್ಕಾಲಿಕವಾಗಿ ತಡೆ ಹಿಡಿದದ್ದು ಈಗ ಮತ್ತೆ ಜಾರಿ ಆಗ್ತಾ ಇದೆ. ಇವರು ಮತ್ತೆ MLA ಏನು ಮಾಡಿದರು? ಹೆದ್ದಾರಿಯ ಅಲ್ಲಿ ಟೋಲು ಶಾಶ್ವತ ರದ್ದತಿಗೆ ಏನು ಪ್ರಯತ್ನ ಮಾಡಲ್ಲ. ಇಂಥ ಪ್ರಶ್ನೆಗಳು ಬಂದರೆ ಸುಲಭದಲ್ಲಿ ಬೆಳಿಗ್ಗೆ ಏನಾದರೂ ಆದರೆ ಮಧ್ಯಾಹ್ನದಷ್ಟಿಗೆ ಸಾವಿರಾರು ಜನ ಸೇರ್ತಾರೆ, ಒಂದು ಉಗ್ರ ಭಾಷಣ ಮಾಡೋದು, ಜನರನ್ನು ಪ್ರಚೋದಿಸೋದು, ಅದರಿಂದಾಗಿ ಒಂದಿಷ್ಟು ಗಲಾಟೆ, ಗುಲ್ಲು, ಕ್ರೈಮು, ಒಂದಿಷ್ಟು ಜನ ಜೈಲಿಗೆ ಹೋಗೋದು. ಇವರ ಪೊಲಿಟಿಕಲ್ ಕುರ್ಚಿ ಗಟ್ಟಿ.
ಇದೇ ಇರೋದು. ಅದರಿಂದಾಗಿ ನಮ್ಗೆ ಇಲ್ಲಿ ಪಾಠ ಇದೆ, ನಾವು ಇದರ ಬಗ್ಗೆ ಎಚ್ಚರ ವಹಿಸಬೇಕು. ಎಷ್ಟು ಸಲ ಇಂತಹ ಘಟನೆಗಳು ರಿಪೀಟ್ ಆಯಿತು. ಅವತ್ತು ಇದೇ ಮಣಿಪಾಲದಲ್ಲಿ ಅಲ್ಲಿ ಒಬ್ಬ ವಿದ್ಯಾರ್ಥಿನಿ ಗ್ಯಾಂಗ್ ರೇಪ್ ಆದಾಗಲೂ ಹಾಗೆ ಅಲ್ಲಿ ಮುಸ್ಲಿಮರು ಅದರಲ್ಲಿ ಆರೋಪಿಗಳಿದ್ದಾರೆ ಅನ್ನೋ ರೀತಿಯಲ್ಲಿ ಫಸ್ಟಿಗೆ ಬಂತು. ಅವಾಗ ಎಷ್ಟು ದೊಡ್ಡ ದೊಡ್ಡ ಮೆರವಣಿಗೆಗಳು ಬಜರಂಗ ದಳದಿಂದ, BJP ಯುವ ಮೋರ್ಚಾದಿಂದ, ಮಹಿಳಾ ಮೋರ್ಚಾದಿಂದ ಎಲ್ಲ ನಡೀತು. ಆಮೇಲೆ ಅಲ್ಲಿ ನೋಡಿದರೆ ಅದರಲ್ಲಿ ಮುಸ್ಲಿಮರಿಲ್ಲ, ಹಿಂದೂಗಳೇ ಇದ್ದಾರೆ ಅಂತ ಆದಾಗ ಎಲ್ಲರೂ ಸೈಲೆಂಟ್. ಸೌಜನ್ಯ ಪ್ರಕರಣದಲ್ಲೂ ಹಾಗೆ, ಮಣಿಪಾಲ ಗ್ಯಾಂಗ್ ರೇಪ್ ಪ್ರಕರಣದಲ್ಲೂ ಹಾಗೆ, ಪುತ್ತೂರಿನ ಪ್ರಕರಣದಲ್ಲೂ ಹಾಗೆ, ಎಲ್ಲದರಲ್ಲೂ ಇದೇ ಇಷ್ಟ ಇವರದು. ಅದರಿಂದಾಗಿ ಇಂಥ ಹೀನಾತಿಹೀನ ರಾಜಕಾರಣವನ್ನು ಕೈಬಿಡಿ. ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಸುನಿಲ್ ಕುಮಾರ್ ಅವರು ಏನು ಮಾಡಿದ್ದಾರೆ ಅಂತ ಗೊತ್ತಿದೆ. ಅವರ ಬಂಗ್ಲೆ ಅಂತ, ಅರಮನೆ ಅಂತ ಮನೆಯನ್ನು ಕಟ್ಟಲಿಕ್ಕೆ ಸರ್ಕಾರಿ ಸಿಮೆಂಟನ್ನು ಬಳಸಿದ ಪ್ರಕರಣದಲ್ಲಿ ಏನಾಗಿದೆ ಅಂತ ನಮ್ಗೆ ಗೊತ್ತಿದೆ. ಈ ಎಲ್ಲ ಹಗರಣಗಳು ಕೂಡ ನಮ್ಗೆ ಗೊತ್ತಿದೆ. ಈ ಟೋಲು ವಿವಾದ ಏನಿದೆ, ಕಾರ್ಕಳ ಪಡುಬಿದ್ರಿ, ಇದರಲ್ಲಿ ಸುನಿಲ್ ಕುಮಾರ್ ಅವರ ಪಾತ್ರ ಏನು ಅಂತ ನಮ್ಗೆ ಗೊತ್ತಿದೆ. ಸಾಧ್ಯ ಆದರೆ ಜನರ ಪರವಾಗಿ ನಿಂತು ಜನರ ಪರವಾದ ರಾಜಕಾರಣವನ್ನು ಮಾಡಿ ಜನ ಇಷ್ಟಪಟ್ಟು ಗೆಲ್ಲಿಸ್ತಾರೆ. ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಿ, ಹಿಂಸೆಗೆ ಪ್ರಚೋದನೆ ಕೊಟ್ಟು, ಪ್ರಾಣಹಾನಿಯನ್ನು ಮಾಡಿ, ಯಾವುದೋ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಭಯದಲ್ಲಿ ಬದುಕುವ ರೀತಿಯಲ್ಲಿ ಮಾಡಿಕೊಂಡು ಯಾಕೆಂತ ರಾಜಕಾರಣ ಮಾಡ್ತೀರಿ? ಉಡುಪಿ ಅತ್ಯಂತ ಶ್ರೀಮಂತ ಮುಸಲ್ಮಾನನೊಬ್ಬನ ಬರ್ತ್ಡೇಗೆ ಹೋಗಿ ನೀವು ಅವರ ಬಾಯಿಗೆ ಕೇಕ್ ಕೊಡ್ತೀರಿ. ಇಲ್ಲಿ ಬಂದು ಅತ್ಯಾಚಾರ ಪ್ರಕರಣಕ್ಕೆ ಇಡೀ ಮುಸ್ಲಿಮರೇ, ಅಲ್ತಾಫ್ನ ಇಡೀ ಮುಸ್ಲಿಂ ಸಮುದಾಯ ಹೊಣೆ, ತಾಕತ್ತಿದ್ರೆ ನೀವು ಬಂದು ನಿಮಗೆ ಪ್ರಾಮಾಣಿಕವಾಗಿದ್ದರೆ ಬಂದು ಬಂಗ್ಲಾಗುಡ್ಡೆ ಸರ್ಕಲ್ನಲ್ಲಿ ಆತನಿಗೆ ಹೊಡೀರಿ ಅಂತ ಕರೆ ಕೊಡ್ತೀರಿ. ಯಾವ್ದು ನಿಮ್ಮದು? ದುಡ್ಡಿದ್ದ ಶ್ರೀಮಂತರಿಗೆ ಹೋಗಿ ಬಾಯಿಗೆ ಕೇಕ್ ತಿನ್ನಿಸೋದು, ಬಡ ಮುಸಲ್ಮಾನರಿಗೆ ಯಾರನ್ನ ನಿಮ್ಮ ಕಾರ್ಯಕರ್ತರನ್ನು ಪ್ರಚೋದಿಸಿ ಹಿಂಸೆಗೆ ಕರೆ ಕೊಡೋದಾ? ಇದನ್ನು ಜನ ಅರ್ಥ ಮಾಡಿಕೊಳ್ಬೇಕು. ಇನ್ನಾದರೂ ಜನತೆ ಕೂಡ ಈ ಅತ್ಯಾಚಾರದಂಥ ಘಟನೆಗಳು ಎಲ್ಲ ಕಡೆ ಎತ್ತಾ ಇದೆ. ಪುರುಷರಲ್ಲಿ ಮನೋಸ್ಥಿತಿಯನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಸಮಾಜದಲ್ಲಿ ಅತ್ಯಾಚಾರವನ್ನು ಎದುರಿಸಲಿಕ್ಕೆ ಹೆಣ್ಮಕ್ಳಿಗೆ ಧೈರ್ಯ ಕೊಡುವಂಥ ಕೆಲಸ, ಕಾನೂನು ಸರಿಯಾದ ಕೆಲಸ ಮಾಡೋ ರೀತಿಯಲ್ಲಿ ಮಾಡಲಿಕ್ಕೆ ಎಲ್ಲರೂ ಒಟ್ಟಾಗಿ ದುಡಿಬೇಕಾಗ್ತದೆ. ಇದೇ BJP ಕೋಮು ಪೊಲಿಟಿಕ್ಸೇ ಇದಕ್ಕೆ ದೊಡ್ಡ ಅಡ್ಡಿ. ಇವರೊಂದು ರೀತಿ ಅತ್ಯಾಚಾರಿ ಮನಸ್ಥಿತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅತ್ಯಾಚಾರವನ್ನು ಧರ್ಮದ ಆಧಾರದಲ್ಲಿ ನೋಡಿ ಚಪ್ಪಾಳೆ ತಟ್ಟೋದು, ಧಿಕ್ಕಾರ ಕೂಗೋದು ಅನ್ನುವಂಥದ್ದನ್ನು ಇವರು ಧರ್ಮದ ಆಧಾರದಲ್ಲಿ ನಿರ್ಧಾರ ಮಾಡ್ತಾರೆ. ಇದನ್ನು ನಾವು ಎಲ್ಲರೂ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಒಂದಾಗಿ ಇದನ್ನು ವಿರೋಧ ಮಾಡಬೇಕಾಗತ್ತೆ. ಇವತ್ತು ಕಾರ್ಕಳ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಇವತ್ತು ಅಲ್ತಾಫು ಇದ್ದಾನೆ, ರಿಚರ್ಡು ಇದ್ದಾನೆ, ಅಭಯ್ ಕೂಡ ಇದ್ದಾನೆ, 3 ಜನ ಕೂಡ ಇದ್ದಾರೆ. ಅದರಿಂದಾಗಿ ಧರ್ಮಗಳು ಅತ್ಯಾಚಾರಕ್ಕೆ ಕರೆ ಕೊಡೋದಿಲ್ಲ, ಧರ್ಮಕ್ಕೂ ಅತ್ಯಾಚಾರಿಗಳಿಗೂ ಸಂಬಂಧ ಇಲ್ಲ. ಅತ್ಯಾಚಾರ ಅನ್ನುವಂಥದ್ದು ಕ್ರೈಮು, ಒಂದು ಹೀನ ಮನಸ್ಥಿತಿ, ಮಾನಸಿಕವಾದಂಥ ದೌರ್ಬಲ್ಯಗಳು. ಇದನ್ನು ಮೀರಿ ನಿಲ್ಲಲಿಕ್ಕೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾಗತ್ತೆ. ರಾಜಕಾರಣಿಗಳಿಗೆ ರಾಜಕಾರಣದ ಆಟ ಆಡಲಿಕ್ಕೆ ಇದರಲ್ಲಿ ಅವಕಾಶ ಕೊಡಬಾರ್ದು. ಸುನಿಲ್ ಕುಮಾರ್ ಅವರು ನಿಶ್ಚರ್ಥವಾಗಿ, ಶಾಸಕ ಸುನಿಲ್ ಕುಮಾರ್ ಅವರು ನಿಶ್ಚರ್ಥವಾಗಿ ಕ್ಷಮೆ ಯಾಚಿಸಬೇಕು. ಸರ್ಕಾರ ಕೂಡ ತನ್ನ ಜವಾಬ್ದಾರಿಯನ್ನು ಮೆರಿಬೇಕು. ನಿನ್ನೆ ಅವರ ಉದ್ರೇಕಕಾರಿ ಭಾಷಣದ ಮೇಲೆ ಸುನಿಲ್ ಕುಮಾರ್ ಇರ್ಬೋದು, ಇನ್ಯಾರೋ ಮಹೇಶ್ ಶೆಟ್ಟಿ ಅನ್ನುವಂಥರ ಮೇಲೆ ಕಾನೂನಾತ್ಮಕ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತೀವಿ.